ಶಿವಹರ ಶಂಕರ ನಮಾಮಿ ಶಂಕರ ಶಿವಶಂಕರ ಶಂಭು ಅಂತ ಹೇಳುತ್ತಾ ಹರುನಾಗಿ ಮುನಿದರೆ ಗುರುನಾಗಿ ಕಾಯುವೆ. ಮಕನಾಪುರ ಗ್ರಾಮದಲ್ಲಿ ಹಿಂಡ ಸಿದ್ಧರಿಗೆ ಪುಂಡ ಗುರುನಾಗಿ ಜನಿಸಿದಂತ ನನ್ನ ಸಿದ್ಧರ ಕುಲಗುರು ಗುರುಗವರಿ ಸೋಮನಿಂಗನಿಗೆ ಹೃದಯ ಮಂದಿರದಲ್ಲಿ ನೆಮ್ಮಿಸಿಕೊಂಡು ಕೈಲಾಸದಲ್ಲಿ 7 ಯುಗದಲ್ಲಿ 7 ಋಷಿ ಅವತಾರವನ್ನು ತೊಟ್ಟು ಶಿವನ ಸಲವಾಗಿ ಸಾನಿಯ ಬೇರಾಗಿ ಸಮದು ಶ್ರೀಗಂಧ ಕೊಡ್ಡಾಗಿ ನೆವದು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಾಮಧೇನ ಕಲ್ಪವೃಕ್ಷವನ್ನು ಪಡೆದುಕೊಂಡು ಮಂಡಾಲಗಿರಿಯ ಪರ್ವತದ ಮೇಲೆ ಮಸ್ತನಾಗಿ ಇಳಿದು ಕಲ್ಲ ಗದ್ದಿಗೆಯನ್ನು ಮಾಡಿ ಮುಳ್ಳ ಹಾಸಿಗೆಯನ್ನು ಹಾಕಿ ಭಕ್ತರ ಉದ್ಧಾರ ಮಾಡ್ತಿರ್ತಕ್ಕಂಥ ಯೋಗಿನಾದ ತ್ಯಾಗಿನಾದ ಸಾಧುನಾದ ಸಾಧು ಸತ್ಪುರುಷನಾದ ಮೂಲ ಪೀಠ ಮುಮ್ಮೆಟ್ಟ ಗಿರಿಯೇಶ್ವರ ನನ್ನ ಅಡ್ಡ ಜಾಡಿ ಒಡಿಯ ಯೋಗಿನಾದ ಅಮೋಘ ಸಿದ್ಧಗಾದರ ಕೂಡ ಸಂಧಿಗೊಂದು ನೆಮ್ಮಿಸಿಕೊಂಡು ಮಲಕಾರ ಸಿದ್ಧೊಂದು ಅಮಸಿದ್ದನ ಅವತಾರ ಉರಿಗಣ್ಣ ಕಿರಿಜಡಿ ಹೊಳೆಯುವುದು ಬಂಗಾರ ಕಲಿಯುಗದಾಗ ಒಂದು ಕೃಷ್ಣನ ಅವತಾರ ನೆಂಬಿದ ಭಕ್ತರಿಗೆ ಆಗ್ಯನೋ ಸಾಕಿರ ಹರಿಯ ಹಾವಿನ ಗಂಡ ಉರಿಯ ಬೆಂಕಿಯ ಕೆಂಡ ಹಾಸಂಗಿ ಮಡ್ಯಾಗ ಹೊಡೆದನು ಮುತ್ತಿನ ಚೆಂಡ ಅಂತ ಗಂಡ ಗಲಿ ಉಮದಿಯ ಹುಲಿ ಬಾಲ ಮಲಕಾರ ಸಿದ್ಧಗಾದರೂ ಕೂಡ ಸಂಘದ ಪರವಾಗಿ ಸಂಧಿಗೆ ನೆಮ್ಮಿಸಿಕೊಂಡು ಧರ್ಮ ಏನಾಗ್ಯದಪ್ಪ ಅಂದ್ರೆ ಈಗ ವಿಷಯ ಏನಾಗಿದ್ರಿ ಸರ? ಉಮದಿಯ ಮಲಕಾರ ಸಿದ್ಧಂದ್ರ ಸಾಮಾನ್ಯ ಮಠಮನಿ ಅಲ್ಲ, ವೀರ ಸೂರ ಗಂಡ ಗಲಿ ಉಮದಿಯ ಹುಲಿ ಅಂತ ವೀರ ಸೂರ ಉಮದಿಯ ಮಲಕಾರ ಸಿದ್ಧನ ಮಠಮನಿ. ಇಂಥದೊಂದು ದೊಡ್ಡದ ಮಠಮನಿ ಇದ್ದರ ಕೂಡ ಆದ್ರ ಏನಾಗ್ಯದ್ರಿ ಸರ್? ಧರ್ಮ ಇತ್ತೀಚಲಾಗಿ ಏನು ನಡೆದದಪ್ಪ ಅಂದ್ರ ಇದು ಬ್ಯಾರೇನೆ ನಡೆದದ್ರಿ ಸರ್. ಉಮದಿಯ ಮಠಮನಿಯ ಮಾರಾಯಿಗಳಿಗೆ ಉಮದಿಯ ಮಠಮನಿಯರಿಗೆ ಕೆಲವ ಗಾಯಕರು ಬೈತಾರ. ಏನತ್ರಿ ಸರ? ಏನಂತ ಬೈತಾರಪ್ಪ ಅಂದ್ರ ಉಮದಿಯ ಮಠಮನಿ ಉಮದಿಯವರ ರಂಡಿಯ ಮಕ್ಕಳು, ಸೋದಿಯ ಮಕ್ಕಳು, ಸೋಚಿಯ ಮಕ್ಕಳು, ಹುಚ್ಚದುಲ್ಲಿ ಉಮದಿಯವರು ಅಂತ ಹಿಂಗ ಬೈತಾರ. ಅವ್ರ ಬಾಯಿಗೆ ಬಂದಂಗಂತ. ಆದ್ರೆ ಇದಕ್ಕ ಬರ್ಮು ಏನ ಅಡ್ಡೆ ಇಲ್ಲ. ಯಾರು ಬಯಸ್ಕೋತಾರ ಅವರಿಗೆ ವೈಯಕ್ತಿಕ ಹೆಸರಿನಿಂದ ನೀವು ಬೈರಿ. ಆದ್ರ ಕೂಡ ಉಮದಿಯ ಮಠಮನೆ ಹೇಳಿ ಉಮದಿಯ ಹೆಸರು ಜರ್ ಬತ್ತಪ್ಪ ಅಂದ್ರ ಉಮದಿಯ ಉಮೇಶ್ ಮಾಸ್ತರ್ ಉಮದಿಯ ಮಠಮನಿ ಕಿವಿಕ್ ಲಕ್ಷ ಕೊಟ್ಟು ಕೇಳರಿ. ಉಮದಿಯ ಮಠಮನಿ ಜರ್ ಹೆಸರು ಬತ್ತಪ್ಪ ಅಂದ್ರ 440 ಬತ್ತ 440 ಬತ್ತ ಹೇಳಿ ತಿಳ್ಕೋರಿ. ಉಮದಿಯ ಮಟ್ಟ ಮನೆಯ ಸಲುವಾಗಿ ಜಾಗಿನ ಮೇಲೆ ಪ್ರಾಣ ಹೋಗಲಿ, ಆದ್ರೂ ಕೂಡ ಉಮದಿ ಉಮೇಶ್ ಮಾಸ್ತರ್ ಹಿಂದೆ ಸರಿಯಂಗಿಲ್ಲ. ಇದು ಎಚ್ಚರದ ಮಾತ. ಯಾರು ಮಾತಾಡಗೋತಾರ ಅವ್ರ ಹೆಸರಿಂದ ವೈಯಕ್ತಿಕವಾಗಿ ಬೈರಿ, ಏನೂ ಅಡ್ಡೆ ಇಲ್ಲ. ಹೆಸರಿಟ್ಟ ಅವ್ರಿಗೆ ಬೈರಿ. ಆದರೂ ಕೂಡ ಮಠಮನಿಗೆ ಜರ ಕರ್ತ ಬೈದ್ರಪ್ಪ ಅಂದ್ರೆ ಇದು ಉಮದಿಯ ಮಠಮನೆಯಿಂದ ನಿಮಗೆ ಬಿಡಲಾರದಂತ ಮಾತವನ್ನು ಇಲ್ಲಿ ಹೇಳಬೇಕಾಗ್ಯದ ಬಂಧುಗಳೇ. ಅದರ ಸಲುವಾಗಿ ದೇವತೆಯಲ್ಲಿ ವ್ಯತ್ಯಾಸ ಇಲ್ಲ. ಆಳಿಂಗರಾಯನ ಇವತ್ತು ಅಷ್ಟೇ, ಯೋಗಿನಾದ ಅಮೋಘ ಸಿದ್ಧಾದ್ರು ಇವತ್ತು ಅಷ್ಟೇ. ನಮಗೆಲ್ಲರೂ ಅಷ್ಟೇ. ಅಮೋಘ ಸಿದ್ಧ ಅಂದ್ರೆ ಸಾಮಾನ್ಯ ವಸ್ತು ಅಲ್ಲ. ಅಂದ್ರೆ ಆತ್ಮಾಸಿ ಅಂದ್ರೆ ಪರಶಿವ, ಸಾಕ್ಷಾತ್ ಶಿವನ ಪ್ರಾರೂಪ ಅಂದ್ರೆ ಯೋಗಿನಾದ ಅಮೋಘ ಸಿದ್ಧದಾನ. ಯಾವಾಗ ಕೈಲಾಸದಲ್ಲಿ 7 ಯುಗದಾಗ 7 ಭಕ್ತಿಯನ್ನು ಮಾಡಿ ಭೂ ಕೈಲಾಸ ಅಂದ್ರೆ ಮುಮ್ಮೆಟ್ಟ ಗುಡ್ಡಕ ಈ ಶಾಶ್ವತ ಮಕನಾಪುರ ಗ್ರಾಮಕ್ಕೆ ಶಿವನಿಗೆ ತಂದು ಇಳಿಸಿದಂತ ಸಿದ್ಧ ಅಮೋಘ ಸಿದ್ಧದಾನ. ಸಿದ್ಧ ಮಾಳಿಂಗರಾಯ ಮಣಿಗ್ಯಾರಲ್ಲಿ ಸಿದ್ಧ ಮಾಳಿಂಗರಾಯ ಹುಲಿಜಂತಿ ಅನಿಸಿ ದಂಡಕರಣ್ಯದೊಳಗ ಭಕ್ತಿಯನ್ನು ಮಾಡಿ ಕೈಲಾಸ ಪಟ್ಟಣದಿಂದ ಶಿವ ಪಾರ್ವತಿಯನ್ನು ಧರಣಿಗಿಳಿಸದ ಅಂತ ಸಿದ್ಧ ಮಾಳಿಂಗರಾಯದನ. ಈ ಸಿದ್ಧರಲ್ಲಿ ಭೇದಿಲ್ಲ. ಅಮೋಘ ಸಿದ್ಧ ಆದ್ರೂ ಇಡೀ 18 ಕುಲಕ್ಕ ಜಾತಿ ದೇವರದನ. ಮಾಳಿಂಗರಾಯ ಬೀರ ದೇವರಾದ್ರೂ ಕೂಡ ಇಡೀ 18 ಕುಲಕ್ಕ ಮನೆ ದೇವರದನ. ಇದರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ನಮ್ಮಲ್ಲಿ ಇದು ವ್ಯತ್ಯಾಸ ಬಂದದ. ಸಿದ್ಧರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಅವ್ರು ಯಾರು ಎಷ್ಟು ದುಡ್ಕೊಂಡಾರ ಅವರಷ್ಟು ಪಡ್ಕೊಂಡಾರ.
ಯಾಕಪ್ಪ ಅಂದ್ರೆ ಮಾಳಿಂಗರಾಯನ ಸಂಪ್ರದಾಯ ಒಳಗೆ ಹೇಳಬೇಕಾದ್ರೆ ಹುಲಜಂತಿ, ಹುನ್ನೂರ, ಕ್ವಾನೂರ ಇಂಥ ಹಲವಾರು ಮಠ ಮನೆ ಮಹಾರಾಯಿಗಳನ್ನು ನಮಗೆ ಹೇಳ್ತಾರ. ಆ ಹೇಳಿದ್ದ ಪ್ರಕಾರ ಶ್ರುತಿ ಒಳಗೆ ಕೇಳಿದ್ದ ಪ್ರಕಾರ ನಾವು ಹಾಡಬೇಕಾಗ್ಯದ. ಇನ್ನು ಅಮೋಘ ಸಿದ್ಧನ ಮಠ ಮನೆಯಲ್ಲಿ ಅರಕೇರಿ, ಜಾಲಗೇರಿ, ಬ್ಯೂರಿಗೆ, ಮಖಣಾಪುರ, ಗಂಡ ಮಠ ಮನೆ ಉಮದಿ ಮತ್ತು ಹತ್ತೂರ ಕುಂಬಾರಿಯವರು ಯಾರು ಒಡೆಯರು ಹೇಳ್ತಾರ ಆ ಶ್ರುತಿ ಸ್ವರೂಪದೊಳಗೆ ಕೇಳಿ ನಾವು ಹಾಡಬೇಕಾಗ್ಯದ. ಆದ್ರೆ ನಮ್ಮ ಮಠ ಮನೆ ಹಿರಿಯರು ಯಾವ ಪ್ರಕಾರ ಹೇಳ್ಯಾರ ಅದೇ ಪ್ರಕಾರ ನಾವು ಹಾಡಿಕೆ ಮಾಡಬೇಕಾಗ್ಯದ. ಅವರ ಕಥೆಯನ್ನು ಕೇಳಿ ಶ್ರುತಿ ಸ್ವರೂಪದೊಳಗೆ ಡೊಳ್ಳಿನ ಗಾಯನವನ್ನು ನಾವೀಗ ಮಾಡಬೇಕಾಗ್ಯದ. ಆದ್ರೆ ನಾವು ಹಿಂಗೆ ಹಾಡ್ಬೇಕು, ಹಿಂಗೆ ಹಾಡಬಾರ್ದು. ಈ ಪದ್ಧತಿಲೇನೆ ಪ್ರತಿಪಾದನೆ ಮಾಡ್ಬೇಕು, ಸಂಭಾಷಣೆ ಮಾಡ್ಬೇಕಂತ ಈ ಮಠ ಮನೆಯವರು ನಮಗೆ ಹೇಳಬಹುದು. ಆದ್ರೆ ವಿನಾ ಯಾರು ಹೇಳಿದ್ರ ಅದಕ್ಕೆ ಅರ್ಥ ಇಲ್ಲ ಅಂತ ನನ್ನ ಅನಿಸಿಕೆ ಅದ. ಬರ್ಮು ಅಷ್ಟೇ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಸ್ವಾತಂತ್ರ್ಯ ಕೊಟ್ಟಾರ, ಸಂವಿಧಾನ ಬರೆದಾರ. ಆ ಸಂವಿಧಾನದೊಳಗೆ ಏನು ಕೊಟ್ಟಾರಪ್ಪ ಸ್ವತಂತ್ರ ವ್ಯಕ್ತಿಗಂದ್ರ ಮಾತಾಡುವ ಸ್ವಾತಂತ್ರ್ಯ ಕೊಟ್ಟಾರ, ಹಾಡುವ ಸ್ವಾತಂತ್ರ್ಯ ಕೊಟ್ಟಾರ, ವಿಚಾರ ಮಾಡುವ ಸ್ವಾತಂತ್ರ್ಯ ಕೊಟ್ಟಾರ, ವಿಚಾರ ಪ್ರತಿಪಾದನೆ ಮಾಡುವ ಸ್ವಾತಂತ್ರ್ಯ ಕೊಟ್ಟಾರ, ಕುಣದ್ಯಾಡು ಸ್ವಾತಂತ್ರ್ಯ ಕೊಟ್ಟಾರ. ಈ ಅಧಿಕಾರವನ್ನು ನಾವು ನಮ್ಮ ಹಂತಲ್ಲಿ ಇಟ್ಟುಕೊಂಡು ಭಾರತ ದೇಶದೊಳಗ ನಾವು ನಮ್ಮ ವಿಚಾರ ವ್ಯಕ್ತ ಮಾಡಬಹುದು, ನಮ್ಮ ಮನದಲ್ಲಿ ನಿರ್ಮಾಣವಾದಂಥ ಗೀತ ಗಾಯನ ಮಾಡಬಹುದು, ನಾವು ಭಕ್ತಿ ಮಾಡಬಹುದು, ಕುಣಿದ್ಯಾಡಿ ಭಕ್ತಿ ಮಾಡಬಹುದು, ನಲದ್ಯಾಡಿ ಭಕ್ತಿ ಮಾಡಬಹುದು. ಈ ಭಕ್ತಿಗೆ ಯಾರು ಬಂಧನ ತರಂಗಿಲ್ಲ ಅಂತ ಬರ್ಮು ಹೇಳಬೇಕಾಗ್ಯದ. ಅಷ್ಟೇ ಇಲ್ಲ, ಈ ಡೊಳ್ಳಿನ ಹಾಡ್ಕಿ ಒಳಗೆ ಇತ್ತೀಚಲಾಗ ಡೊಳ್ಳಿನ ಕಲಾವಿದರು ಯಾರು ಇದೇ ಜಗತ್ತದೊಳಗೆ ಜೈಬೀರಿ ಹೊಡೆದಂತ ಅಫ್ಜಲ್ ಪುಂಡಲೀಕ ಮಾಸ್ತರ ನನ್ನಂಗ ಹಾಡೋರೇ ಯಾರು ಇಲ್ಲ ಅಂತೇಳಿ ಹೇಳ್ತಾನ. ಆದ್ರ ಪುಂಡಲೀಕ ಮಾಸ್ತರ ನೀ ಹಾಡಬಹುದು, ಆದ್ರ ಸಂಭಾಷಣೆ ಮಾಡಲಕ್ಕ ನಿನಗೆ ಬರಂಗಿಲ್ಲ. ಹೆಂಗಪ್ಪ ಅಂದ್ರ ಯಾವ ಪ್ರಕಾರ ನಾವು ಹಾಡಬೇಕು, ಹಾಡಿದ ಮ್ಯಾಳಿದೊಳಗೆ ಸಂಭಾಷಣೆಯನ್ನು ಹೆಂಗ ಮಾತಾಡಬೇಕು, ಹೆಂಗಿಲ್ಲ ಇದು ಪರಿಜ್ಞಾನ ನಿನಗಿಲ್ಲ. ಬೇಕಿತ್ತಿತ್ಲಾಗ ಕ್ಯಾಸಿಟ್ ಕಿಂಗ್ ಎಂದು ಜೈಬೀರ್ ಹೊಡೆದಿದ್ದು ಯಾರು? ಇದೇ ಮನುಗುಳಿ ಗ್ರಾಮದ ಸೋಮು ಮಾಸ್ತರ. ಉದ್ದ 1.5 ಫುಟ, ಅಡ್ಡಗಲಿ 1.5 ಫುಟ, ಇವನು ಬೇರೀಜ್ ತೆಗೆದ್ರೆ ಇವ 3 ಫುಟ್ ಅದಾನ. ಆದ್ರ ಈ 3 ಫೂಟಿನ ಮನುಷ್ಯ ಜಿಗಿದಾಡಿ ಹಾಡ್ತಾನ. ಆದ್ರೆ ಉಮೇಶ್ ಮಾಸ್ತರ ಮುಂದೆ ನಿಂದು ಏನೂ ನಡೆಯಂಗಿಲ್ಲ. ಅವನ ಮ್ಯಾಳದಾಗಿರ್ತಕ್ಕಂಥ ಬುಳ್ಳಪ್ಪ ಮಾಸ್ತರ ಅವನ್ ಹರಿದ 18 ಮಾಡಿಬಿಟ್ಟಿದೆವು. ಬುಳ್ಳಪ್ಪ ಮಾಸ್ತರ್ಗೆ ಡೊಳ್ಳಪ್ಪ ಮಾಸ್ತರ್ ಮಾಡಿಬಿಟ್ಟಿದೆವು. ಬರ್ಮು ಬುಳ್ಳಪ್ಪ ಮಾಸ್ತರ್ 440 ಕರೆಂಟ್ ಬತ್ತಂದ್ರೆ ತಳಗ ಹೋತಾವ. ಅಷ್ಟೇ ಅಲ್ಲ, ಮುಂದ ನನ್ನ ಶಿಶು ಮಕ್ಕಳೇ ಹೆಚ್ಚದರ್ತೇಳಿ ಯಾವ ಪಡಗಾನೂರ ಗುರುನಾಥ ಮಾಸ್ತರ ನನ್ನಟ್ಟು ಶಿಶು ಮಕ್ಕಳು ಯಾರಿಲ್ಲ, ಶಿಶು ಮಕ್ಕಳ ಕವಚದೊಳಗ ನಾ ಇದ್ದೇನು, ನನಗೆ ಯಾರೇನು ಮಾಡೋ ಶಕ್ಕಾಸಂಗಿಲ್ಲ ಅಂತ ಅಭಿಮಾನದಿಂದ ಹೇಳ್ತಿಲ್ಲ. ಗುರುನಾಥ ಮಾಸ್ತರ ನಿಮ್ಮ ಶಿಶು ಮಕ್ಕಳು ಬಿಟ್ಟು ಒಬ್ಬ ಶಿಶು ಮಗ ಅದಾನ, ಅವ್ನು ಗೊತ್ತೈತಿಲ್ಲ, ಬಸಣ್ಣ ಅಂತೇಳಿ ಒಬ್ಬ ಶಿಶು ಮಗ ಅದಾನ. 100 ರೊಟ್ಟಿ ತಿಂದು ಗಜಭೀಮನಂಗ ನೆತ್ತಿ ಬಿಡ್ತಿತ್ತಾನ. ಅಂತ ಶಿಶು ಮಕ್ಕಳಿಗೆ ಅಂಜುವ ಮಾತ ಗುರುನಾಥ ಮಾಸ್ತರ್ ಅವರು, ಉಮೇಶ್ ಮಾಸ್ತರ್ ಇಲ್ಲ. ಇದರಾಗಿ ಏನರೇ ನಿಮ್ಮ ತಾಕತ್ ಇತ್ತು ಅದರಂತೆ ಯಾವ ಅಫ್ಜಲ್ಪುರ ಗ್ರಾಮದಾಗ ಸಣ್ಣ ಚಿನಿ ಪಿಂಟು ಮಾಸ್ತರ್ ಅಂತೇಳಿ ಒಬ್ಬದಾನ. ಅವನ ಮ್ಯಾಳದ ಒಳಗ ಯಾರಪ್ಪ ಅಂದ್ರೆ ಗೌಸಾಬಳಿಗೆ ರೇವಣ ಸಿದ್ಧ ಮಾಸ್ತರ್ ಅದನ. ನನ್ನಂಗೆ ಯಾರು ಇಲ್ಲ ಅಂತ ಹೇಳ್ತಾನ. ಅದರ ಸಲುವಾಗಿ ಯಾವ ಅಫ್ಜಲ್ಪುರ ಪುಂಡ್ಲಿಕ ಮಾಸ್ತರ್ ಅವರಿಗೆ, ಅದರಂತೆ ಮನುಗುಳು ಸೋಮು ಮಾಸ್ತರ್ ಅಂದ್ರೆ ಬುಳ್ಳಪ್ಪ ಮಾಸ್ತರ್ಗ, ಅದರಂತೆ ಯಾವ ಇದೇ ಗುರುನಾಥ ಮಾಸ್ತರ್ಗ ಮತ್ತು ಪಿಂಟು ಮಾಸ್ತರ್ಗ ಒಂದು ಪ್ರಶ್ನೆ ಕೇಳ್ತೀನು. ಈ ಪ್ರಶ್ನೆ ಜರ ಉತ್ತರ ನೀವು ಜರ ಹೇಳಿದ್ರಪ್ಪ ಅಂದ್ರೆ ನಿಮಗೆ ಕರ್ಸಿ 1/2 ತೊಲೆ ಬಂಗಾರ ಹಾಕ್ತೀನಿ. 1/2 ತೊಲೆ ಬಂಗಾರ ಇದು ಲಕ್ಷ್ಯದೊಳಗಿರ್ಲಿ. ಪ್ರಶ್ನೆ ಹೆಂಗದ ಬರ್ಮು ಅಂದ್ರ ಮಾಳಿಂಗರಾಯನ ಸಂಪ್ರದಾಯದೊಳಗ ಪ್ರಶ್ನೆ ನೇರವಾಗಿ ಕೇಳ್ರಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಮಾಳಿಂಗರಾಯನ ಸಂಪ್ರದಾಯದ ಒಳಗ ಯಾವ ಮಠ ಮನಿ ಒಳಗ ಹೆಂಗಪ್ಪ ಅಂದ್ರ ಸೃಷ್ಟಿ ಒಳಗ ಒಂದು ನೇಮ ಐತಿ, ಹಾವ ಕಪ್ಪಿಗೆ ನುಂಗುತ್ತದ. ಸೃಷ್ಟಿ ಒಳಗ ಒಂದು ನೇಮ ಐತಿ, ಹಾವ ಕಪ್ಪಿಗೆ ನುಂಗುತ್ತದ. ಆದ್ರೆ ಮಾಳಿಂಗರಾಯನ ಒಂದು ಮಠ ಮನಿ ಒಳಗ ಕಪ್ಪಿ ಹಾವಿಗೆ ನುಂಗ್ಯದ. ಮಾಳಿಂಗರಾಯನ ಮಠ ಮನಿ ಒಳಗ ಕಪ್ಪಿ ಹಾವಿಗೆ ನುಂಗ್ಯದ.
ಏನರೆ ನಿಮ್ಮದು ಪುಂಡ್ಲಿಕ್ ಮಾಸ್ತರ ಖುಬಿ ಇತ್ತಂದ್ರ ಯಾವ ಮಟ್ಟ ಮನಿ ಒಳಗೆ ನಿಮ್ಮಲ್ಲಿ ಕಪ್ಪಿ ಹಾವಿಗೆ ನುಂಗ್ಯದ ಆ ಕಪ್ಪಿ ಹಾವಿಗೆ ನುಂಗುದು ಯಾರು ನೋಡಿದ್ರು ಯಾರಿಗೆ ಹೋಗಿ ಹೇಳಿದ್ರು ಅವ್ರ ಹೆಸರೇನು ಅದು ಯಾವ ಮಟ್ಟ ಮನಿ ಅಫ್ಜಲ್ಪುರ್ ಪುಂಡ್ಲಿಕ್ ಮಾಸ್ತರನಿಂದ ಪಾವರ ಖುಬಿ ಇತ್ತಂದ್ರ ಮನುಗುಳಿ ಸೋಮು ಮಾಸ್ತರ್ನಿಂದ ಖುಬಿ ಇತ್ತಂದ್ರ ಗುರುನಾಥ್ ಮಾಸ್ತರ್ ನಿಮ್ಮದು ತಿಂಡಿ ಇತ್ತಂದ್ರ ಅಫ್ಜಲ್ಪುರ್ ಪಿಂಟು ಮಾಸ್ತರ್ನಿಂದ ಖುಬಿ ಇತ್ತಂದ್ರ ಈ ಪ್ರಶ್ನೆ ಸರ್ ಉತ್ತರ ನಾ ಮಾತಾಡಿ 15 ದಿವ್ಸಕ್ಕೆ ನೀವು ಹೇಳಿದ್ರಪ್ಪ ಅಂದ್ರ ನಿಮಗೆ ಕರ್ಸಿ ಅರ್ಧ ತೊಲಿ ಬಂಗಾರ ಹಾಕ್ತೀನಿ, ಅರ್ಧ ತೊಲಿ ಬಂಗಾರ. ಅಷ್ಟೇ ಅಲ್ಲ, ಹೆಣ್ಣು ಮ್ಯಾಳಿನೊಳಗ ನಾನೇ ಹೆಚ್ಚು ಹಾಡಕ್ಕಿ ಸ್ವತಃ ಸಾಹಿತ್ಯ ಮಾಡಿ, ಸ್ವತಃ ಸಾಹಿತ್ಯ ಬರೆದು, ಸ್ವತಃ ಹಾಡಿಕೆ ಮಾಡಿ, ಸ್ವತಃ ಸಂಭಾಷಣೆ ಮಾಡ್ತಿರ್ತಕ್ಕಂಥ ಮುಗಳಾಳ ಸುಮಿತ್ರ ಮೇಡಮ್ ನಾ BA ಓದಿನಂತ ಬಹಳಷ್ಟು ಚೀರಿ ಸಾರಿ ಹೇಳ್ತಾಳ. ಮೇಡಮ ಸುಮಿತ್ರ ಮೇಡಮ, ಈ ಕ್ವಶನದ ಜರನಿ ಉತ್ತರ 15 ದಿವ್ಸನಾಗ ಹೇಳ್ದಪ್ಪ ಅಂದ್ರೆ ನಿನಗಾದ್ರೂ ಕೂಡ ಅರ್ಧ ತೊಲಿ ಬಂಗಾರ ಹಾಕ್ತೀನಿ, ಅರ್ಧ ತೊಲಿ ಬಂಗಾರ ಹಾಕ್ತೀನಿ. ಇರಲಿ, ಯಾಕಪ್ಪ ಅಂದ್ರೆ ಇಲ್ಲಿವರೆಗೂ ಉಮೇಶ್ ಮಾಸ್ತರ್ ಈ ಹುಲಿ ಸೈಲೆಂಟ್ ಆಗಿತ್ತು. ಆದರೆ ಇಲ್ಲಿದಿಂದ ಈ ದಿವಸದಿಂದ ಉಮೇಶ್ ಮಾಸ್ತರ್ ವೈಲೆಂಟ್ ಆಗ್ತಾನ. ಎಲ್ಲ ಮ್ಯಾಳಗನ್ನವ್ರು ಎಚ್ಚರ ಇರ್ಬೇಕು, ಎಚ್ಚರ. ಅಷ್ಟೇ ಅಲ್ಲ, ಉಮೇಶ್ ಮಾಸ್ತರಪ್ಪ ಅಂದ್ರೆ ಹೆಂಗ ಸೋಲೆ ಪಿಕ್ಚರ್ದಾಗ ಗಬ್ಬರ್ ಸಿಂಗ್ ಇದ್ದಂಗ. ಬರ್ಮು ಸೋಲೆ ಪಿಕ್ಚರ್ದೊಳಗೆ ಉಮೇಶ್ ಮಾಸ್ತರಪ್ಪ ಅಂದ್ರ ನಿಮ್ ಎಲ್ಲಾ ಮ್ಯಾಳಿಗೆ ಗಬ್ಬರ್ ಸಿಂಗ್ ಇದ್ದಂಗ. ಹೆಂಗ ಗಬ್ಬರ್ ಸಿಂಗ್ ಬಂದಪ್ಪ ಅಂದ್ರ ಆ ಪ್ರದೇಶದೊಳಗ, ಆ ಇಲಾಖೆದೊಳಗ ತಾಯಿ ಹಾಲು ಕೊಡುವ ಮಗುಗೆ ಹೇಳ್ತಿಳಂತ, ಏನತ್ರಿ ಸರ? ಗಬ್ಬರಾಜ ಈಗ ಚುಪ್ ಚಾಪ್ ಸೋಜಾ. ಗಬ್ಬರ್ ಆಜ ಈಗ ಬೇಟಾ ಚುಪ್ ಚಾಪ್ ಸೋಜಾ ಅಂತ ಹಿಂದಿದಾಗ ಹೇಳ್ತಿರತ್ತ. ಇದ್ರ ಅರ್ಥ ಏನು? ಹಾಲು ಕುಡ್ದು ಬೇಗನೆ ಮಕ್ಕ ಇಲ್ಲಿ ಕಂದ್ರೆ ಗಬ್ಬರ್ ಸಿಂಗ್ ಬರ್ತಾನಂತ ಹೇಳ್ತಿದಳು. ಆ ಹಾಲು ಕುಡುವ ಮಗುಗಾದ್ರೂ ಕೂಡ ಗಬ್ಬರ್ ಸಿಂಗ್ನ ಅಂಜಿಕಿತ್ತು. ಹಂಗ ಅಫ್ಜಲ್ಪುರ್ ಪುಂಡ್ಲಿಕ್ ಮಾಸ್ತರ್, ಮನುಗುಳು ಸೋಮು ಮಾಸ್ತರ್, ಗುರುನಾಥ್ ಮಾಸ್ತರ್, ಅಫ್ಜಲ್ಪುರ್ ಪಿಂಟು ಮಾಸ್ತರ್, ಮೇಲಾಗಿ ಗಬ್ಸಳ್ಗಿ ರೇವಣ ಸಿದ್ಧ ಮಾಸ್ತರ್, ಈ ತೊರ್ವಿ ಬುಳ್ಳಪ್ಪ ಮಾಸ್ತರ್ ಯಾರಿಗಪ್ಪ ಅಂದ್ರೆ ಉಮೇಶ್ ಮಾಸ್ತರ್ ಅಂಜಿಕೆ ಐತಿ. ಇದು ಕಾಯಂ ಸ್ವರೂಪ. ಈಗ ಆಕಾಶದ ಮೇಲೆ ಚಂದ್ರ ನೆಲವಂದ ಗಂಗೆ ಹರುವರೆಗೆ ನಿಮಗೆ ಬಿಡಲಾರ ಮಗ. ಹೌದು. ಇದ್ರ ಮುಂದೆ ಏನು ಪ್ರತಿಪಾದನೆ ಹಿಂಗೂ ನೀವು ತಿಳ್ಕೊಬೇಡ್ರಿ. ನಮ್ಮ ಹೆಸರು ತಗೊಂಡಪ್ಪ ಅಂದ್ರೆ ಉಮೇಶ್ ಮಾಸ್ತರ್ಗೆ ಭಂಡಾರ ಬರ್ತಾವ. ಇದರ ಅರ್ಥ ಹಚ್ಚಬೇಡ್ರಿ. ಭಂಡಾರ ಸಲುವಾಗಿ ಹಾಡ್ಕಿನ ಮಾಡಂಗಿಲ್ಲ. ಯಾವಾಗ ಗಂಡ ಮೆಟ್ಟು ಮಟ್ಟ ಮನೆ ಒಳಗೆ ಹುಟ್ಟಿನು, ಒಡೆಯರ ಕುಲದಾಗ ಬೆಳೆದೀನು, ಸಿದ್ಧರ ಜಾಡಿ ಹೆಗಲಿ ಮೇಲೆ ಹೆತ್ತಿ ಮೆರ್ತೀನು. ನನಗೆ ಭಂಡಾರ ಬಂದ್ರು ಸಹಿ, ಭಂಡಾರ ಬರ್ಲಿಕ್ಕಂದ್ರು ಸಹಿ. ಮಲಕಾರ ಸಿದ್ಧ, ಅಮೋಘ ಸಿದ್ಧ ಮಾಳಿಂಗರಾಯ ಬೀರ್ ದೇವ್ರ ರೇವಣ ಸಿದ್ಧ ಭಕ್ತಿ ಮಾಡು ಕಾಲಾಗ ಸಿದ್ಧರ ಒಳಗ ಸರ್ವಶ್ರೇಷ್ಠ ಸಿದ್ಧ, ಅಮೋಘ ಸಿದ್ಧ ಮತ್ತ ರೇವಣ ಸಿದ್ಧ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾಂಡ್ರಿ ಮೇಲೆ ಉಮದಿ ಗ್ರಾಮದಲ್ಲಿ ಜನ್ಮ ಒಡೆಯರ ಕುಲದಲ್ಲಿ ತೊಕ್ಕೊಂಡಂತ ಹುಲಿ ನಿಮಗೆ ಎಂದೂ ಹಿಂದೆ ಸರಂಗಿಲ್ಲ. ಇಂಥ ಮಾತುವನ್ನು ಹೇಳುತ್ತಾ ಬಂಧುಗಳೇ, ಮಹಾರಾಷ್ಟ್ರದಲ್ಲಿ ನಾವು ಇರ್ತೇವೆ. ಅದರ ಸಲುವಾಗಿ ಏನಾದರೂ ಮಾತಾಡುವಂಥ ಶಬ್ದದಲ್ಲಿ ಲೋಪದೋಷಗಳನ್ನು ಆದ್ರೆ ಉಮೇಶ್ ಮಾಸ್ತರ್ ಎಲ್ಲ ಅಭಿಮಾನಿಗಳು, ಎಲ್ಲ ಮಠಮನೆಯವರು, ಎಲ್ಲ ಗುರಿ ಹಿರಿಯರು, ಕಲಾವಿದರು ತಮಗೆ ಆಲಿಸಬೇಕಂತ ತಿಳಿದು ನನ್ನ 4 ಮಾತನ್ನು ಮುಗಿಸುತ್ತೇನೆ. ಹೌದು.